ಹಲೋ ನಮಸ್ತೆ ಎಲ್ಲರಿಗೂ. ನನ್ನ ಆವಿಷ್ಕಾರ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತು 1-2 ಡೇಸ್ ಇಂದ ನಾನು ನನ್ನ ಮಗ ಫುಲ್ಲು ಮನೆಗೆ ಶಾಪಿಂಗ್ ಮಾಡ್ಕೊಂಡು ಬರ್ತಾ ಇದೀವಿ. ಮನೆಗೆ ತಗೊಂಡ್ ಬಂದಿದೀವಿ. ಹಾಗೆ ನಂಗೊಂದು ಸ್ವಲ್ಪ ಡ್ರೆಸ್ ತಗೊಂಡಿದ್ದೀನಿ, ಆಮೇಲೆ ಪಾಪುಗೊಂದಿಷ್ಟು ಡ್ರೆಸ್ ತಗೊಂಡಿದ್ದೀನಿ. ಸೊ ಮನೆಗೆ ಸುಮಾರಷ್ಟು ಐಟಮ್ಸ್ ತಗೊಂಡ್ ಬಂದಿದ್ದೀನಿ. ಅದೆಲ್ಲದನ್ನ ತೋರಿಸ್ತೀನಿ ಅನ್ನೋದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾ ಯೂಸ್ಫುಲ್ ಆಗಿರುವಂತಹ ಒಂದಿಷ್ಟು ಐಟಮ್ಸ್ ಗಳನ್ನ ತಗೊಂಡ್ ಬಂದಿದ್ದೀನಿ. ಆಮೇಲೆ ಯಾರಿಗೆಲ್ಲ ಗೊತ್ತಿಲ್ಲ, ಜುಲೈ 3rd ಇಂದ 6th ವರೆಗೆ ಲೂಲು ಮಾಲ್ ಅಲ್ಲಿ ಆಕ್ಚುಲಿ ಎಲ್ಲಾ ಒಂದು ಪ್ರಾಡಕ್ಟ್ ಗಳ ಮೇಲೂ ಕೂಡ 50% ಆಫರ್ ನಡೀತಾ ಇದೆ. ಸೊ ನೀವು ಲೂಲು ಮಾಲ್ ಎಲ್ಲ ಹತ್ರದಲ್ಲಿದ್ರೆ ಖಂಡಿತವಾಗ್ಲೂ ಹೋಗಿ ನೋಡ್ಕೊಂಡ್ ಬನ್ನಿ. ಮಧ್ಯದಲ್ಲಿ ಇವತ್ತು ನನ್ ಮಗಂದು ಒಂದ್ ಸ್ವಲ್ಪ ಗಲಾಟೆ ಕೇಳ್ಬೋದು. ಇಲ್ಲಿ ನಿಂತ್ಕೊಂಡಿದ್ದಾನೆ ನೋಡಿ. ಸೊ ಫಸ್ಟಿಗೆ ತೋರಿಸ್ಬಿಡ್ತೀನಿ. ಇದು ಸ್ಪಾರಲ್ ತಗೊಂಡಿದ್ದು. ಒಂದ್ ನಿಮಿಷ ತೋರ್ಸೋಣ. ಇದು ಅವನಿಗೆ ಬ್ಯಾಗ್ ಕೊಡ್ಸಿದ್ದು ಮ್ಯಾಕ್ಸ್ ಅಲ್ಲಿ. ಇದು ಮ್ಯಾಕ್ಸ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಮಕ್ಳದ್ದು ಬ್ಯಾಗು ಹೋಗ್ತಾ ಇದ್ದಂಗೆನೆ ನೋಡಿದ್ದು ತುಂಬಾ ಕ್ಯೂಟ್ ಅಂತ ಅನ್ನಿಸ್ತು. ಸಖತ್ ಕ್ಯೂಟ್ ಆಗಿದೆ ನೋಡಿ. ಇದು ಡಾಗ್ದು. ಒಳಗಡೆ ಒಂದ್ ಬಾಟಲ್ ಏನಾದ್ರೂ ಇಟ್ಕೊಳ್ಬೋದು ಅಷ್ಟೇನೆ, ಏನು ನಾನು ತೆಗ್ದಿಲ್ಲ. ಇಲ್ಲಿ ಕವರ್ ಎಲ್ಲ ಇದೆ. ಸೊ ಕ್ಯಾರಿ ಮಾಡ್ಲಿಕ್ಕೆ ತುಂಬಾ ಲೈಟ್ ವೆಯ್ಟ್ ಇದೆ ಮಕ್ಕಳಿಗೆ ಹಾಕೊಳ್ಳಿಕ್ಕೆ. ಅವನ್ನ ಆಕ್ಚುಲಿ ಹಾಕೊಳ್ತಾ ಇಲ್ಲ ಇದನ್ನ. ಬರೀ ಡಾಲ್ ತರ ಹಿಡ್ಕೊಳ್ತಾ ಇದ್ದಾನೆ ಅಷ್ಟೇನೆ. ಬಟ್ ಸಖತ್ ಕ್ಯೂಟ್ ಆಗಿದೆ. ಇದೊಂದು ತಗೊಂಡ್ವಿ. ಇದು 799 rupees. ತಗೋ. ಡಾಗ್ ಹಗ್ಗಿ ಮಾಡ್ತೀಯಾ? ಹಗ್ಗಿ ಮಾಡು ಡಾಗ್. ಹಗ್ಗಿ ಮಾಡು. ಆಯ್ತು, ಕೂತ್ಕೋ. ಹಂಗಾರೆ ಇಲ್ಲಿ ಕೂತ್ಕೋ. ಎಲ್ಲ ತೋರ್ಸೋಣ, ಕೂತ್ಕೋ. ಸೊ ಇದು ಮ್ಯಾಕ್ಸ್ ಅಲ್ಲಿ ತಗೊಂಡಿದ್ದು. ಆಮೇಲೆ ಮ್ಯಾಕ್ಸ್ ಅಲ್ಲಿ ನಾನು ಮಕ್ಕಳಿಗೆ ಮ್ಯಾಕ್ಸ್ ಅಲ್ಲಿ ಜುಲೈ ಮಂತ್ ಅಂತ ಹೇಳಿದ್ರೆ ಎಲ್ಲ ಕಡೆ ಆಲ್ಮೋಸ್ಟ್ ಆಫರ್ ನಡೀತಾ ಇರುತ್ತೆ. ಸೊ ನಾನು ಅವನಿಗೆ ಕಾಟನ್ದು ನಂಗೆ ಒಂದಿಷ್ಟು ಪ್ಲೇನ್ ಪ್ಯಾಂಟ್ಸ್ ಬೇಕಿತ್ತು. ಸೊ ಅದಕ್ಕೋಸ್ಕರ ಹೋಗಿದ್ದೆ. ಇದೆರಡು ಪ್ಯಾಂಟ್ ತಗೊಂಡಿದ್ದೆ. ಬಟ್ ಯಾವುದೇ ಇದಕ್ಕೆ ಆಫರ್ ಇರ್ಲಿಲ್ಲ. ಇದಕ್ಕೆ ಯಾವುದೇ ಆಫರ್ ಇರ್ಲಿಲ್ಲ. ಏನಂದ್ರೆ ನನ್ನ ಹತ್ರ ಒಂದು ಕೂಪನ್ ಕೋಡ್ ಇತ್ತು. ಇದು ಆಕ್ಚುಲಿ ಇದು 2 ಪ್ಯಾಂಟಿಗೆ 799 rupees. ಹಿಂದ್ಗಡೆ ಒಂದು ಪಾಕೆಟ್ ಬರುತ್ತೆ. ಇದು ಬ್ಲ್ಯಾಕ್ ಕಲರ್, ಪ್ಯಾಕ್ ಆಫ್ 2. ತುಂಬಾ ಚೆನ್ನಾಗಿದೆ. ಮೆಟೀರಿಯಲ್ ಕೂಡ ತುಂಬಾ ಸಾಫ್ಟ್ ಆಗಿದೆ. ಸೊ ಇದು ತಗೊಂಡಿದ್ದೆ 799. ಅಂಡ್ ಇದೊಂದು ಡಂಗ್ರೀಸ್ ಮತ್ತೆ ಒಂದು ಟಾಪ್ ಇದೆ. ತುಂಬಾ ಕ್ಯೂಟ್ ಆಗಿದೆ. ನಂಗೆ ಇದು ಸಖತ್ ಇಷ್ಟ ಆಯ್ತು. ಇದು ನೋಡಿ, ಡಂಗ್ರೀಸ್ ಡೆನಿಮ್ದು ತುಂಬಾ ಚೆನ್ನಾಗಿದೆ. ಇದು ಡೆನಿಮ್ದು ಡಂಗ್ರೀಸ್ ಕಾಣ್ತಾ ಇರ್ಬೋದು. ಸೊ ಬಕ್ಕಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಕೂಡ ಆಫರ್ ಇತ್ತು. ಆಕ್ಚುಯಲ್ ರೇಟ್ 700 rupees, 699 ಇದೆ. ಬಟ್ ಇದು ನಂಗೆ 500 rupeesಗೆ ಸಿಕ್ತು. ಇದು 2ರಿಂದ ಆದ್ರೆ ನಾನು ಪೇ ಮಾಡಿದ್ದು 990 rupees ಅಷ್ಟೇನೆ. ಯಾಕೆಂದ್ರೆ ನಂಗೆ ಕೂಪನ್ ಇದ್ದಿದ್ರಿಂದ ಇದು 2 ಕೂಡ ಸೇರಿ ನನಗೆ 999 rupeesಗೆ ಸಿಕ್ತು. ಇದು ಆಕ್ಚುಲಿ 2 ಪೀಸ್. ಇದು ಸೆಟ್ ಆಫ್ 2. ಇದು ಸಪ್ರೇಟ್, ಟೀ ಶರ್ಟ್ ಸಪ್ರೇಟು, ಮತ್ತೆ ಇದು ಡೆನಿಮ್ ಡಂಗ್ರೀಸ್ ಸಪ್ರೇಟ್. ತುಂಬಾ ಚೆನ್ನಾಗಿದೆ ಇದು. ಸೊ ಇದಿಷ್ಟು ಅವನಿಗೆ ತಗೊಂಡಿದ್ದೀನಿ. ಆಮೇಲೆ ಇದೊಂದು ಟೀ ಶರ್ಟ್ ತಗೊಂಡಿದ್ದೀನಿ. ಇದು ರಿಲಯನ್ಸ್ ಅಲ್ಲಿ ಐ ಥಿಂಕ್. ಇದು ಈ ತರ ಇದೇನೋ ಒಂದು ಪ್ರಾಣಿದೊಂದು ಇಟ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಇದು ಕ್ಯೂಟ್ ಅನ್ನಿಸ್ತು ಟೀ ಶರ್ಟ್. ಇದೊಂದು ಟೀ ಶರ್ಟ್ ತಗೊಂಡಿದ್ದೀನಿ. ಆಮೇಲೆ ಸ್ಲೀವ್ಲೆಸ್ ಟೀ ಶರ್ಟ್ಗಳು 2 ತಗೊಂಡಿದ್ದೀನಿ. ಇದು ಮತ್ತೆ ಇನ್ನೊಂದು ನಾನು ಆಕ್ಚುಲಿ ನೀವು ನೋಡ್ಬೋದು ಥಂಬ್ನೈಲ್ ಅಲ್ಲಿ. ಸೊ ಅದನ್ನ ವೇರ್ ಮಾಡಿದ್ದೆ. ಇದೆರಡು 150 rupees. ತುಂಬಾನೇ ಚೆನ್ನಾಗಿದೆ ಇದು ಕೂಡ. ಇನ್ನು ಇದೊಂದು ಕಾಲರ್ ಶರ್ಟ್ ತಗೊಂಡಿದ್ದೀನಿ ಇವನಿಗೆ. ತುಂಬಾ ಕ್ಯೂಟ್ ಅನ್ನಿಸ್ತು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಸ್ವಲ್ಪ ಮಕ್ಕಳದಕ್ಕೆ ಹೈ ರೇಟಿಂಗ್ ಅಂತ ಅನ್ನಿಸ್ತು ನಂಗೆ. ಇಟ್ಸ್ 399, 400 rupees. ಬಟ್ ಇಲ್ಲಿ ಥ್ರೆಡ್ ವರ್ಕ್ ಇರೋದ್ರಿಂದ ಐ ಥಿಂಕ್ ಇದಕ್ಕೆ ಹೈ ರೇಟ್ ಇಟ್ಟಿದ್ದಾರೆ. ಬಟ್ ಕ್ವಾಲಿಟಿ ಇಸ್ ವೆರಿ ಗುಡ್. ತುಂಬಾ ಚೆನ್ನಾಗಿದೆ. ಇದು ಕೂಡ ಝೂಡಿಯೋದಲ್ಲಿ ತಗೊಂಡಿದ್ದು. ಝೂಡಿಯೋದಿದು. ಇನ್ನು ಝೂಡಿಯೋದಲ್ಲಿ ನಾನೇನ್ ತಗೊಂಡೆ ಅಂತ ತೋರಿಸ್ತೀನಿ. ಇದೊಂದು ಫಾರ್ಮಲ್ ವೈಟ್ ಕಲರ್ದು ಟಾಪ್ ತಗೊಂಡಿದ್ದೀನಿ ನೋಡಿ. ಈ ತರ ಇದೆ. ಇಲ್ಲೊಂದು ಪಾಕೆಟ್ ಕೊಟ್ಟಿದ್ದಾರೆ. ಇದು 599 rupees. ಇದು ತುಂಬಾ ಚೆನ್ನಾಗಿದೆ. ಇನ್ನೊಂದು ಇದನ್ನ ಆಕ್ಚುಲಿ ವೇರ್ ಮಾಡಿದ್ದೀನಿ. ಇದು ಇವಾಗ ತಗೊಂಡಿದ್ದಲ್ಲ, ಆಲ್ಮೋಸ್ಟ್ 1 week ಮೇಲ್ ಆಯ್ತು. ಸೊ ಝೂಡಿಯೋ ತೋರಿಸ್ತಾ ಇದ್ನಲ್ಲ, ಹಂಗೆ ತೋರ್ಸೋಣ ಅಂತ.
ಇದು ಕೂಡ ಫಾರ್ಮಲ್ ಟಾಪ್. ಇದೊಂದು ತಗೊಂಡಿದ್ದೀನಿ. ಇದು ಕೈಗೆ ಈ ತರ ಇದೆ, ಸ್ಲೀವ್ಸ್ ಈ ತರ ಬರುತ್ತೆ, ಬೆಲ್ ಸ್ಲೀವ್ಸ್. ತುಂಬಾ ಚೆನ್ನಾಗಿದೆ, ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣುತ್ತೆ. ಇನ್ನೊಂದು ಆಕ್ಚುಲಿ ನಂಗೆ ಯೂನಿಕ್ ಮ್ಯಾಚ್ ಮಾಡಕ್ಕೆ ಅಂತ ಇದನ್ನ ತಗೊಂಡಿದ್ದು, ಇವತ್ತು ತಗೊಂಡಿದ್ದಕ್ಕೆ ಡಂಗ್ರೀಸ್ ತಗೊಂಡಿದ್ದೀನಿ. ತುಂಬಾ ಕ್ಯೂಟ್ ಆಗಿದೆ, ಅಂದ್ರೆ ಅಫೋರ್ಡೆಬಲ್ ಪ್ರೈಸಿಗೆ ಆ ಡಂಗ್ರೀಸ್ ನಂಗೆ ತುಂಬಾ ಚೆನ್ನಾಗಿ ಅನ್ನಿಸ್ತು. ಡಂಗ್ರಿ ಸ್ಕರ್ಟ್ ಇದು ನೋಡಿ, ಶೇಡೆಡ್ 2 ಶೇಡ್ಸ್ ಬರುತ್ತೆ. ಸೊ ಈ ತರ ಇದೆ ಡಂಗ್ರಿ ಸ್ಕರ್ಟ್. ಇದು ಬರೀ ಸ್ಕರ್ಟ್ ಮಾತ್ರ. ಇದಕ್ಕೆ 899. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ, ವೇರ್ ಮಾಡಕ್ಕೂ ಕೂಡ ತುಂಬಾನೇ ಚೆನ್ನಾಗಿದೆ. ಇದು 899 ರುಪೀಸ್ ಇದಕ್ಕೆ. ಅದಕ್ಕೆ ಟಾಪ್ ಮ್ಯಾಚ್ ಮಾಡ್ಲಿಕ್ಕೆ ನಾನು ಈ ಕಲರ್ ಟಾಪ್ ತಗೊಂಡಿದ್ದೀನಿ. ಇದಕ್ಕೆ 199 ರುಪೀಸ್. ಇದು ಕೂಡ ತುಂಬಾ ಚೆನ್ನಾಗಿದೆ. ಸೊ ಐ ಥಿಂಕ್ ಇದಿಷ್ಟು ನಾವು ಮ್ಯಾಕ್ಸ್ ಅಲ್ಲಿ ಮತ್ತೆ ಝೂಡಿಯೋದಲ್ಲಿ ತಗೊಂಡಿದ್ದು. ಇನ್ನು ಕ್ರಾಕರಿ ಐಟಮ್ಸ್ ಎಲ್ಲ ಏನ್ ತಗೊಂಡಿದ್ದೀನಿ, ಮತ್ತೆ ಮನೆಗೆ ಬೇಕಾಗಿರುವಂತಹ ಸ್ಟೀಲ್ ಐಟಮ್ಸ್ ಗಳು ಏನ್ ತಗೊಂಡಿದ್ದೀನಿ ಅನ್ನೋದನ್ನ ಕ್ವಿಕ್ ಆಗಿ ತೋರಿಸ್ತಾ ಬರ್ತೀನಿ. ನನ್ಗೆ ಒಂದಿಷ್ಟು ಇವಾಗ ಏನಂತಾರೆ ಅಂತ ಹೇಳಿದ್ರೆ, ನಾನ್ ಸ್ಟಿಕ್ ಐಟಮ್ಸ್ ಗಳನ್ನ ಯೂಸ್ ಮಾಡಬೇಡಿ, ಯಾಕೆಂದ್ರೆ ಅದರಿಂದ ಅದು ಕಲರ್ ಹೋಗ್ತಾ ಬರುತ್ತಲ್ಲ, ಅದರಿಂದ ಕ್ಯಾನ್ಸರ್ ಬರುತ್ತೆ ಅಂತ ಹೇಳ್ತಾರೆ. ನಾನು ಸುಮಾರು ಕಡೆ ಅದನ್ನ ಓದಿದ್ದೆ. ಹಿಂಗಾಗಿ ತುಂಬಾ ದಿನದಿಂದ ನನಗೆ ಅದನ್ನ ಚೇಂಜ್ ಮಾಡಬೇಕು. ಆಲ್ಮೋಸ್ಟ್ ಎಲ್ಲದನ್ನು ನಮ್ಮ ಮನೆಯಲ್ಲಿರುವಂತ ಎಲ್ಲ ಐಟಮ್ಗಳನ್ನ ಒಗಾಯಿಸ್ಬಿಟ್ಟು ಸ್ಟೀಲ್ ಐಟಮ್ಸ್ ಗಳನ್ನೇ ತಗೋಬರ್ಬೇಕು ಅಂತ ಇತ್ತು. ಸೊ ಹೀಗಾಗಿ ಒಂದಿಷ್ಟು ಸ್ಟೀಲ್ ಪಾತ್ರೆಗಳನ್ನ ಮತ್ತೆ ಕಡಾಯಿ ಅಂಥದ್ದನ್ನ ತಗೊಂಡ್ ಬಂದಿದ್ದೇನೆ. ಸ್ವಲ್ಪ ಹೈ ರೇಟ್ ಇದೆ, ಬಟ್ ಹೆಲ್ತ್ ಅಂತ ಬಂದಾಗ ಅದನ್ನೆಲ್ಲ ನೋಡ್ಬಾರ್ದು. ಇದು ಆಕ್ಚುಲಿ ನಾನು ಬಂದ ದಿನನೇ ಯೂಸ್ ಮಾಡಿದೆ, ತುಂಬಾನೇ ಚೆನ್ನಾಗಿದೆ. ಕಡಾಯಿ ಸ್ಪಾರಲ್ ತಗೊಂಡಿದ್ದು ನಾನಿದು. ಆಕ್ಚುಲಿ 1499 ರುಪೀಸ್ ಇತ್ತು, ನನಗೆ 750 ರುಪೀಸಿಗೆ ಸಿಕ್ತು. ತುಂಬಾ ವೇಟ್ ಇದೆ. ತಳ ಆಕ್ಚುಲಿ ದಪ್ಪ ಇರಬೇಕು ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ತಳ ದಪ್ಪ ಇದ್ರೆ ಸೀದ್ ಹೋಗಲ್ಲ ನಾವು ಪಾತ್ರೆಗೆ ಏನೇ ಹಾಕಿದ್ರು ಅಂತ ಹೇಳ್ಬಿಟ್ಟು. ಹೀಗಾಗಿ ತಳ ದಪ್ಪ ಇದೆ. ಇದು ತುಂಬಾನೇ ಚೆನ್ನಾಗಿದೆ. ಇದೊಂದು ಕಡಾಯಿ ತಗೊಂಡಿದ್ದೀನಿ ನಾನು. ಆಕ್ಚುಲಿ ಸ್ಪಾರಲ್ ತಗೊಂಡಿದ್ದು ಅದು ಮಾತ್ರ. ಇನ್ನು ಇದು ಸೆಟ್ ಆಫ್ 3 ಬರುತ್ತೆ. ಇದು ನೋಡಿ, ಸೆಟ್ ಆಫ್ 3 ಅಂತ ಹೇಳಿದ್ರೆ ಈ ಲಿಡ್ ಕೂಡ ಸೇರಿ 3 ಅಂತ ಹೇಳ್ತಾರೆ. ಸೊ 2 ಕಡಾಯಿ ತರದ್ದು, ಒಂದಕ್ಕೆ ಲಿಡ್ ಬರುತ್ತೆ. ಎರಡಕ್ಕೂ ಕೂಡ ಅದು ಲಿಡ್ ಯೂಸ್ ಮಾಡ್ಬೋದು. ಐ ಥಿಂಕ್ ನಾನು ಇನ್ನೂ ಓಪನ್ ಕೂಡ ಮಾಡಿಲ್ಲ, ಇವಾಗ ಓಪನ್ ಮಾಡ್ತಾ ಇದ್ದೀನಿ. ಇದು ಆಕ್ಚುಯಲ್ ಪ್ರೈಸ್ ಇರೋದು 4000 ರುಪೀಸ್. ಇದು ಆಕ್ಚುಯಲ್ ಪ್ರೈಸ್ ಇದ್ದಿದ್ದು 4000 ರುಪೀಸು, ಬಟ್ ನನಗೆ ಇದು 1700 ರುಪೀಸಿಗೆ ಸಿಕ್ತು. ವರ್ತ್ ಅಂತ ಅನ್ನಿಸ್ತು. ಯಾಕೆಂದ್ರೆ ನಾನು ತೋರಿಸ್ತೀನಿ, ತುಂಬಾ ಹೆವಿ ಇದೆ. ಮಾಮೂಲಿ ಲೈಟ್ ವೆಯ್ಟ್ ಆಗಿರುವಂತಹ ಸ್ಟೀಲ್ ಅಲ್ಲ, ತುಂಬಾನೇ ಹೆವಿ ಇದೆ. ಇದು ನೋಡಿ, ಹಬ್ಬ ಇದು ಹೇಗಂದ್ರೆ ಈ ಕಡಾಯಿಗಿಂತನೂ ಇದು ತುಂಬಾ ಹೆವಿ ಇದೆ, ಸಖತ್ ಹೆವಿ ಇದೆ. ಇದು ತುಂಬಾ ಚೆನ್ನಾಗಿದೆ ಮಾತ್ರ. ಆಮೇಲೆ ಇದನ್ನ ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಕೂಡ ಇಡ್ಬೋದಂತೆ. ಸೊ ಹೀಗಾಗಿ ತಳ ಈ ತರ ಕೊಟ್ಟಿದ್ದಾರೆ, ಎಲೆಕ್ಟ್ರಿಕ್ ಸ್ಟವ್ ಮೇಲೆ ಕೂಡ ಇಡ್ಬೋದು ಅಂತ ಹೇಳ್ಬಿಟ್ಟು. ಬಾಣ್ಲಿ ಇದು ತುಂಬಾ ಚೆನ್ನಾಗಿದೆ ಮಾತ್ರ, ಕರಿಗಿರಿ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್. ಸಾಂಬಾರ್ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು ಇದು ನಾನ್ ಸ್ಟಿಕ್ ಪ್ಯಾನ್ ಬರುತ್ತಲ್ಲ, ಆ ತರದ್ದೇ ಇದು ಕೂಡ ಪ್ಯಾನ್. ತುಂಬಾ ಚೆನ್ನಾಗಿದೆ. ಹಿಡಿಕೆ ಕೂಡ ತುಂಬಾ ಗಟ್ಟಿ ಇದೆ. ಇದು ಇಷ್ಟು ಭಾರ ಇದ್ರೂ ಕೂಡ, ಮುಂದ್ಗಡೆ ಈ ಒಂದು ಸರ್ಫೇಸ್ ಇಷ್ಟು ಭಾರ ಇದ್ರೂ ಕೂಡ ಈ ಹಿಡಿಕೆ ಮಾತ್ರ ತುಂಬಾ ಗಟ್ಟಿ ಇದೆ. ಇದು ತುಂಬಾ ಚೆನ್ನಾಗಿದೆ. ಇದು ನೋಡಿ, ಅಡ್ಡ ಬರ್ಬೇಡ. ನೋಡಲಿ, ಹಾಯ್ ಹೇಳು ಎಲ್ಲರಿಗೂ. ಹಾಯ್ ಹಾಯ್. ಸೊ ಇದು 3 ಇದು ಸೆಟ್ ಆಫ್ 3. ಬಾಯ್ಲಿ ಇಲ್ಲಿ ಕುಚ್ಚು. ಇದು ನೋಡು, ಇದು ನಿನ್ ಪ್ಯಾನ್ ತೋರ್ಸೋಣ. ಬಾಯ್ಲಿ ಪುಟಾಣಿ ಪ್ಯಾನ್ ತೋರ್ಸೋಣ. ಇದು ಸೆಟ್ ಆಫ್ 3ಗೆ 1700 ರುಪೀಸ್ ಕೊಟ್ಟಿದ್ದು. ತುಂಬಾ ಯೂಸ್ಫುಲ್. ಸೊ ಇದಿಷ್ಟು ನಾನು ಸ್ಟೀಲ್ ಐಟಮ್ಸ್ ಗಳನ್ನ ತಂದಿದ್ದೀನಿ. ಎಲ್ಲ ನಾನ್ ಸ್ಟಿಕ್ ಗಳನ್ನ ರಿಪ್ಲೇಸ್ ಮಾಡ್ತಾ ಇದ್ದೀನಿ. ಇನ್ನು ಇದೊಂದು ಪುಟಾಣಿ ಪ್ಯಾನ್ ನೋಡ್ದೆ. ಇವನಿಗೆ ದೋಸೆ ಇಲ್ಲ ಚಪಾತಿ ಅಂದ್ರೆ ಇವನಿಗೆ ತುಂಬಾ ಇಷ್ಟ. ಸೊ ಹೀಗಾಗಿ ಅದನ್ನ ತಗೋಬರೋಣ, ಅವನಿಗೆ ಮಾಡ್ಕೊಡಕ್ಕಾಗತ್ತೆ ಅಂತ ಇದೊಂದು ಪ್ಯಾನ್ ತಗೊಂಡ್ಬಂದಿದ್ದೀನಿ. ನೋಡಕ್ ನಿಮ್ಗೆ ಅಷ್ಟು ಪುಟ್ಟದು ಅಂತ ಅನ್ನಿಸ್ತಾ ಇಲ್ದೆ, ಇದು ನಂದು ಕೈ ಅಗ್ಲದಷ್ಟು ಬರುತ್ತೆ ಅಷ್ಟೇನೆ, ಇಷ್ಟೇ.
ಇಷ್ಟೇ ಇರೋದು. ಪುಟಾಣಿದು ತುಂಬಾ ಕ್ಯೂಟ್ ಆಗಿದೆ. ಇದು ಆಕ್ಚುಯಲ್ ಪ್ರೈಸ್ 500 ರುಪೀಸ್ ಇತ್ತು, ಬಟ್ ನಂಗೆ 200 ರುಪೀಸಿಗೆ ಸಿಕ್ಕಿದ್ದು. ಆ ರೇಟಿಗೆ ಚೆನ್ನಾಗಿದೆ. ಆಕ್ಚುಲಿ 500 ಕೊಡೋ ಅಷ್ಟೆಲ್ಲ ಇಲ್ಲ, ರೇಟಿಗೆ ಚೆನ್ನಾಗಿದೆ. ಇನ್ನು ಮಕ್ಕಳದ್ದು ಈ ಒಂದು ಪ್ಲೇಟ್ ತಗೊಂಡ್ ಬಂದಿದ್ದೀನಿ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಇದು ಆಕ್ಚುಲಿ ನನಗೇನೆ ಇದ್ರಲ್ಲಿ ಊಟ ಮಾಡ್ಬೇಕು ಅಂತ ಅನ್ಸುತ್ತೆ ನಾವು ಬಹುಶಃ, ಯಾಕೆಂದ್ರೆ ಅಷ್ಟು ಕ್ಯೂಟ್ ಆಗಿದೆ. ಕಾಣ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ. ಡೋರೋಮಂದು ಸಗದಾಗಿದೆ. ಇದು ಸ್ವಲ್ಪ ಕಾಸ್ಟ್ಲಿ, ಯಾಕೆಂತ ಹೇಳಿದ್ರೆ ಮೆಟೀರಿಯಲ್ ಸಿಕ್ಕಾಬಡೆ ಚೆನ್ನಾಗಿದೆ. ತುಂಬಾ ದಪ್ಪ ಇದೆ, ಹಾರ್ಡ್ ಮೆಟೀರಿಯಲ್, ಬಿದ್ರೂ ಕೂಡ ಒಡೆದೋಗಲ್ಲ. ಸೊ ಹೀಗಾಗಿ ಇದಕ್ಕೆ 460 ರುಪೀಸ್. ಇದಕ್ಕೆ 460 ರುಪೀಸ್. ಲೂಲು ಮಾಲ್ ಅಲ್ಲೇ ತಗೊಂಡ್ ಬಂದಿದ್ದು ನಾನು. ಇದರಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಸ್ ಎಲ್ಲ ಪ್ಲೇಟ್ಸ್ ಸಿಗುತ್ತೆ ನಿಮ್ಗೆ. ಆಮೇಲೆ ಆ ಪ್ಲೇಟ್ ಜೊತೆಗೆ ಸೆಟ್ ಆಗಲಿ ಅಂತ ಹೇಳ್ಬಿಟ್ಟು ಈ ತರದೊಂದು ಬೌಲ್ ತಗೊಂಡ್ ಬಂದಿದ್ದೀನಿ. ನನ್ನ ಮಗ ತುಂಬಾ ಸೌಂಡ್ ಮಾಡ್ತಾ ಇದ್ದಾನೆ. ಸೊ ಈ ತರದೊಂದು ಬೌಲು, ಫ್ರೂಟ್ ಬೌಲ್ ತರ ಇದು. ಏನಾದ್ರೂ ಫ್ರೂಟ್ಸ್ ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಕೊಡ್ಲಿಕ್ಕೆ ತುಂಬಾನೇ ಚೆನ್ನಾಗಿದೆ. ಇದು 160 ರುಪೀಸು. ನಂಗೆ 140 ರುಪೀಸ್ಗೆ ಸಿಕ್ತು ಅಂತ ಅನ್ಕೊಳ್ತೀನಿ, ಐ ಥಿಂಕ್. ಇನ್ನು ಇದು ನೀವು ನೋಡಿರ್ತೀರ ಮಾಮೂಲಿ ಸ್ಟೇನರ್. ಇದು 79 ರುಪೀಸು. ನಾನೆಲ್ಲ MRP ಹೇಳ್ತಾ ಇದ್ದೀನಿ ಆಕ್ಚುಲಿ, ಬಟ್ ಇದನ್ನ ನಾನು ಅಷ್ಟೇ ಕೊಟ್ಟಿದ್ದು. ಇದು ನಾನು ತೋರಿಸಿದ್ನಲ್ಲ ಸೆಟ್ ಆಫ್ 3, ಇದು 1700 ರುಪೀಸ್ಗೆ ಸಿಕ್ಕಿದ್ದು. ಇದು ನನಗೆ ಸ್ಪಾರಲ್ಲಿ ತಗೊಂಡ್ ಬಂದಿದ್ದು. ನನಗೆ ಇದು ತುಂಬಾನೇ ಇಷ್ಟ ಆಯ್ತು. ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಪ್ಲೇಟ್. ನೋಡಿ ಈ ತರ ಪ್ಲೇಟ್ ಇದು. ಸೊ ಅದಕ್ಕೆ 2 ಬೌಲ್ಸ್ ತಗೊಂಡ್ ಬಂದಿದ್ದೀನಿ. ಇದು ಬೈ 1 ಗೆಟ್ 1 ಫ್ರೀ ಇತ್ತು. 240 ರುಪೀಸ್ಗೆ ಬೈ 1 ಗೆಟ್ 1 ಫ್ರೀ. ಇದು ಅಷ್ಟೇ 80 ರುಪೀಸ್ಗೆ ಬೈ 1 ಗೆಟ್ 1 ಫ್ರೀ. ಇನ್ನು ಲೂಲು ಮಾಲ್ ಅಲ್ಲಿ ನಾನು ಸೆಂಟೆಡ್ ಕ್ಯಾಂಡಲ್ಸ್ ತಗೊಂಡ್ ಬಂದಿದ್ದೀನಿ. ಇದು ಸೆಟ್ ಆಫ್ 5ಗೆ 150 ಇದೆ. ಐ ಥಿಂಕ್ ನಾನು 130ನೋ ಏನೋ ಕೊಟ್ಟಿದ್ದು, ಐ ಡೋಂಟ್ ನೋ. 114 ಇರ್ಬೇಕು, 114 ರುಪೀಸ್ ಇರ್ಬೇಕು. ಇನ್ನು ಈ ತರ ಸೋಪು ಗೀಪೆಲ್ಲ ಅಂತೂ ತುಂಬಾನೇ ಆಫರ್ ಇತ್ತು, ತುಂಬಾ ಚೆನ್ನಾಗಿತ್ತು. ಫಿಯಾಮಾ ಸೋಪ್ ಅಂತೂ ಸೆಟ್ ಆಫ್ 8 ಇದು 350 ರುಪೀಸ್. ನನಗೆ ಬರ್ತಂತ ಅನ್ನಿಸ್ತು, ಯಾಕೆಂದ್ರೆ ನಾವು ಸಿಂಗಲ್ ಸೋಪ್ ತಗೊಂಡ್ರೆ ಇದು ಫಿಯಾಮಾ ಒಂದಕ್ಕೇನೆ ನೀವು ನೋಡಿರ್ತೀರ 100 ರುಪೀಸ್. ಸೊ 800 ರುಪೀಸ್ ಆಗುತ್ತೆ ಒಟ್ಟು. ಸೊ ಇದು ಸೆಟ್ ಆಫ್ 8ಗೆ ಜಸ್ಟ್ 350 ರುಪೀಸ್ಗೆ ಸಿಕ್ಕಿದೆ. ಇನ್ನು ಪಾಸ್ತಾ ನೂಡಲ್ಸ್ ತಿನ್ನೋರಿಗಂತೂ ಒಳ್ಳೆ ಹಬ್ಬ ಲೂಲು ಮಾಲ್ ಅಲ್ಲಿ. ಯಾಕೆ ಅಂತ ಹೇಳಿದ್ರೆ ಇದೆಲ್ಲ ಬೈ 1 ಗೆಟ್ 1 ಫ್ರೀ. ಏನಂದ್ರೆ ಬೈ 1 ಗೆಟ್ 1 ಅಲ್ಲ, ಆಕ್ಚುಲಿ 99 ರುಪೀಸ್ಗೆ ಇದೆಲ್ಲ ಸಿಗ್ತಾ ಇರೋದು. ಶೇಪ್ ಎಲ್ಲ ಬೇರೆ ಬೇರೆ ತರದಿರುತ್ತೆ. ಸೊ ಎಲ್ಲದೂ ಕೂಡ 99 ರುಪೀಸು, 120 ರುಪೀಸಿಗೆ. ತುಂಬಾನೇ ಚೆನ್ನಾಗಿತ್ತು ಇದು ಮಾತ್ರ. ಇನ್ನು ಲೂಲು ಮಾಲಿಗೆ ನಾನು ಆಕ್ಚುಯಲ್ ಆಗಿ ಯಾಕೆ ಹೋಗ್ತೀನಿ ಅಂತ ಹೇಳಿದ್ರೆ, ಎಲ್ಲಾ ತರದ ಸಾಸ್ಗಳು ಕೂಡ ಮತ್ತೆ ಎಲ್ಲಾ ತರದ ಏನು ಹೇಳ್ತಾರೆ ನಮ್ಗೆ ಲಿಕ್ವಿಡ್ ಐಟಮ್ಸ್ಗಳು ಕರಿ ಮಾಡ್ಲಿಕ್ಕೆ ಅದೆಲ್ಲ ತುಂಬಾ ಚೆನ್ನಾಗಿ ಸಿಗುತ್ತೆ. ಸೊ ಹೀಗಾಗಿ ನಾನು ಈ ಸತಿ ಬೇರೆ ಬೇರೆ ತರದ್ದು ಪುಟ್ಟಂಗೂ ಕೂಡ ಫ್ರೂಟ್ ಜೆಲ್ಲಿಗಳನ್ನ ಟ್ರೈ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ತರದ್ದು ತಗೊಂಡ್ ಬಂದಿದ್ದೀನಿ. ಬ್ರೆಡ್ ಸ್ಪ್ರೆಡ್, ಇದು ಬ್ರೆಡ್ಗೆ ಹಾಕೊಂಡು ತಿನ್ನುವಂಥದ್ದು. ಮೊದಲನೇದು ಬ್ಲೂಬೆರಿ. ಇದು ಬ್ಲೂಬೆರಿ ಐ ಥಿಂಕ್ 89 ರುಪೀಸ್ ಏನೋ, 80 ರುಪೀಸೋ ಏನೋ. ಇದು 100 ಗ್ರಾಮಿಗೆ 80 ರುಪೀಸು. ಇದು ಬನಾನಾ ಜಾಮ್ ತಗೊಂಡ್ ಬಂದಿದ್ದೀನಿ. ಆಮೇಲೆ ಆರೆಂಜ್ ಮರ್ಮಲೇಡ್. ಆಮೇಲೆ ಇದನ್ನ ನಾನು ಟ್ರೈ ಮಾಡಿದ್ದೆ. ಇದು ನಂಗೆ ಸ್ವೀಟ್ ಚಿಲ್ಲಿ ಸಾಸ್ ತುಂಬಾನೇ ಇಷ್ಟ ಆಗಿತ್ತು, ಹಾಗೆ ಇದನ್ನ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಂಡ್ ಬಂದಿದ್ದೀನಿ. ಇನ್ನು ಪುಟ್ಟಂಗೆ ಒಂದಿಷ್ಟು ಲಿಚಿ ತಗೊಂಡ್ ಬಂದಿದ್ದೀನಿ. ಸೊ ಇದಿಷ್ಟು ನಾನು ಮತ್ತೆ ನನ್ನ ಮಗ ಸೇರ್ಕೊಂಡು 2 days ಅಲ್ಲಿ ಶಾಪಿಂಗ್ ಮಾಡಿರೋದು. ತುಂಬಾನೇ ಖುಷಿ ಆಯ್ತು. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ವಿಡಿಯೋ ಎಲ್ಲರಿಗೂ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮತ್ತೆ ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದ.